ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಏನ್ರಿ ಇದ್ದಕ್ಕಿದ್ದಂಗೆ ನಮ್ಮ ಇಸ್ರೋದಿಂದ ಸುಮಾರು 100ರಿಂದ 120 ಜನ ಒಂದೇ ವರ್ಷದಲ್ಲಿ ಬಿಟ್ಟು ಹೋಗ್ಬಿಟ್ರಂತೆ. ವಿಜ್ಞಾನಿಗಳು, ತಂತ್ರಜ್ಞರು ಎಲ್ಲರೂ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರಂತೆ. ಕೆಲವಷ್ಟು ಜನ VRS ಅಪ್ಲೈ ಮಾಡಿದಾರಂತೆ, ಒಂದಷ್ಟು ಜನ ರೆಸಿಗ್ನೇಷನ್ ಮಾಡಿದಾರಂತೆ. ಒಂದೇ ವರ್ಷದಲ್ಲಿ 120 ಜನ ಅಂದರೆ ಏನು ಹುಡುಗಾಟ ಏನ್ರಿ? ಏನಾಗಿದೆ ಇದು? ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಭಾರತ ದೇಶದಲ್ಲಿ ಅಂತ ಒಂದು ದೊಡ್ಡದಾದಂಥ ಸುದ್ದಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಗರಬಡಿದ ಹಾಗೆ ನಮ್ಮ ಸ್ಪೇಸ್ ರಿಸರ್ಚ್ನ ಸೆಗ್ಮೆಂಟ್ಗೆ ದೊಡ್ಡ ಗರ ಬಡಿದ ಹಾಗೆ ಏನೋ ದೊಡ್ಡದಾದಂಥ ವಿದ್ಯಮಾನ ಘಟಿಸಿದ ಹಾಗೆ ಎಲ್ಲ ಕಡೆ ಗುಲ್ಲು ನಡೀತಾ ಇದೆ, ಸುದ್ದಿ ನಡೀತಾ ಇದೆ. ನಮ್ಮ ಸಾಮಾಜಿಕ ಪರಿವಾರದ ನನ್ನ ಬಂಧುಗಳು ಕೂಡ ಕೆಲವೊಬ್ಬರು ಅದರ ಬಗ್ಗೆ ಕಾಳಜಿ ವಹಿಸಿ ಮೆಸೇಜ್ ಹಾಕಿದರು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಏನು ಈ ರೀತಿ ಇಸ್ರೋದಿಂದ ಜನ ಬಿಟ್ಟು ಹೋಗ್ತಾ ಇದ್ದಾರೆ, ನರೇಂದ್ರ ಮೋದಿ ಸರಿ ಇಲ್ವಾ ಏನು ಅನ್ನುವಂಥ ಅನುಮಾನ ಎಡಚರರನ್ನು ಉಳಿದವ್ರನ್ನ ಕಾಯ್ತಾರೆ. ಅಲ್ಲ, ಅವ್ರಿಗೆ ಎಡಚರಿಗೆ ನರೇಂದ್ರ ಮೋದಿ ಸರಿ ಇಲ್ಲ ಬಿಡಿ, ಉಳಿದವ್ರಿಗೂ ಅದರ ಬಗ್ಗೆ ಅನುಮಾನ, ಆತಂಕ, ಗುಮಾನಿ, ಸಂದೇಹ ಎಲ್ಲ ಏಕಕಾಲಕ್ಕೆ ಉಂಟಾಗ್ತಾ ಇದ್ದಾವೆ. ಎಲ್ಲವೂ ಸರಿ ಇಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಅವರ ಕಾಲಘಟ್ಟದಲ್ಲಿ ಯಾವುದೂ ಸರಿ ಇಲ್ಲ. ಇಸ್ರೋನಲ್ಲಿ ಕೂಡ ಹೀಗೆ ಆಗೋಯಿತು. ಸೈಂಟಿಸ್ಟ್ಗಳು, ಇಂಜಿನಿಯರ್ಸು ಬಿಟ್ಟು ಹೋಗ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ಹೇಳಲೇಬೇಕಾಗಿರುವಂಥ ವಿಚಾರ ಆಗಿರೋದ್ರಿಂದ ಹೇಳ್ತೀನಿ. 2012ರಿಂದ 2026ರವರೆಗೆ ಭಾರತ ದೇಶದಲ್ಲಿ ಪ್ರತಿ ವರ್ಷ 50ರಿಂದ 60 ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ. ಹೊಸ ವಿಷಯ ಏನೂ ಅಲ್ಲ ಇದು. ಇನ್ನು IT ಸೆಕ್ಟ್ರಲ್ಲಿ ಯಾವುದೋ IT ಕಂಪ್ನಿ ಇದೆ ಅಂತ, ಆ ಕಂಪ್ನಿನಲ್ಲಿ 20ರಿಂದ 25% ಜನ ಬಿಟ್ಟು ಹೋಗ್ತಾರೆ. ಈಗ ಬಿಟ್ಟು ಹೋಗಿರೋದಿದೆಯಲ್ಲ, ಇದು 1%ನಷ್ಟು ಅಲ್ಲ. ಏಕೆಂದರೆ ಸಹಸ್ರಾರು ಜನ ಕೆಲಸ ಮಾಡುವಂಥ ಹೆಸರು 7,000 ಚಿಲ್ಲರೆ ಅದರಲ್ಲಿ ಎಂಪ್ಲಾಯೀಸ್ಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಟೆಕ್ನಿಕಲ್ ಡೈರೆಕ್ಟರ್ಸ್ ಇದ್ದಾರೆ, ಟೆಕ್ನೋಕ್ರಾಟ್ಸ್ ಇದ್ದಾರೆ, ಬೇರೆ 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 ಡಿಸೈನ್ ಇಂಜಿನಿಯರ್ಸ್ ಇದ್ದಾರೆ, ಬೇರೆ 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 ಸೆಕ್ಷನ್ನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. 7,000 ಜನರಲ್ಲಿ 7,000 ಚಿಲ್ಲರೆ, ಅರೌಂಡ್ 8,000 ಅಂದ್ಕೊಳ್ಳಿ, ಅದರಲ್ಲಿ 120 ಜನ ಬಿಟ್ಟು ಹೋಗಿದ್ದಾರೆ. ಹಾಗಾದರೆ 50ರಿಂದ 60 ಬಿಟ್ಟು ಹೋಗೋದು, ಇದಕ್ಕೆ ಹಾಗೆ 120 ಡಬಲ್ ಹೆಂಗಾಯಿತು? ಸ್ವಾಭಾವಿಕವಾದ ಪ್ರಶ್ನೆ ಮತ್ತು ತಾರ್ಕಿಕವಾದಂಥದ್ದು. ಯಾರಾದರೂ ಕೇಳಬೇಕು. ಅಲ್ರಿ, ಪ್ರತಿ ವರ್ಷ ನೀವೇ ಹೇಳೋ ಹಂಗೆ 50ರಿಂದ 60 ಅಂತೀರಿ, ಈ ಸಲ 120 ಡಬಲ್ ಆಯ್ತಲ್ಲ, ಯಾಕಾಯಿತು? ಭಾಳ ಮಜಾ ಇದೆ ಅದು. ಏನಪ್ಪ ಅಂತಂದರೆ, ಕಳೆದ 10 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಈ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಂಪ್ನಿಗಳಿದಾವಲ್ಲ, ಅಂದರೆ ಈ ಸ್ಯಾಟಲೈಟ್ ಲಾಂಚ್ ಮಾಡುವಂಥ, ರ್ಯಾಕೆಟ್ನ ಇದು ಮಾಡುವಂಥ ಕಂಪ್ನಿಗಳಿದಾವಲ್ಲ, ಸುಮಾರು 12 ಕಂಪ್ನಿಗಳಿದ್ದು ಭಾರತ ದೇಶ. ಖಾಸಗಿ ಬಂಡವಾಳ ಹೂಡಿದಂಥ ಕ್ಷೇತ್ರದಲ್ಲಿ 12 ಕಂಪ್ನಿ ಇದ್ದು. ಈಗ ನೀವು ನಂಬಲ್ಲ, 1.5 ವರ್ಷದಲ್ಲಿ ಈ ಕಂಪನಿಗಳ ಸಂಖ್ಯೆ 400 ಆಗಿದೆ. 400. ಎಲ್ಲಿಯ 12, ಅದು 10 ವರ್ಷಗಳಲ್ಲಿ, ಎಲ್ಲಿಯ 400. ಈ 400 ಕಂಪ್ನಿಗಳಿದಾವಲ್ಲ, ಈ 400 ಕಂಪ್ನಿಗಳಿಗೆ ಎಂಪ್ಲಾಯೀಸ್ ಎಲ್ಲಿಂದ ತರೋದು? ಈ 400 ಕಂಪ್ನಿ, ಒಂದೊಂದು ಕಂಪ್ನಿಯಲ್ಲಿ ನೀವು 100 ಜನ 200 ಜನ ಇದ್ದಾರೆ ಅಂತ ನೀವೇನು ಪರಿಭಾವಿಸಬೇಕಾಗಿಲ್ಲ. ಇವೆಲ್ಲ ಸ್ಟಾರ್ಟಪ್ ಕಂಪ್ನಿ ಅಂತಲೇ ಇಟ್ಕೊಳ್ಳೋಣ. ಒಂದು ಕಂಪ್ನಿನಲ್ಲಿ ಸುಮಾರು 20 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈ 20 ಜನ ಇರುವಂಥ ಕಂಪ್ನಿನಲ್ಲಿ ಮೊದಲು ಅಪಾಯಿಂಟ್ ಮಾಡಬೇಕಾಗಿದ್ದು ಪ್ರಾಜೆಕ್ಟ್ ಡೈರೆಕ್ಟರ್ ಮಾಡಬೇಕು. ಎರಡನೇದು ಪ್ರೋಗ್ರಾಮ್ ಮ್ಯಾನೇಜರ್, ಪ್ರೋಗ್ರಾಮ್ ಮ್ಯಾನೇಜರನ್ನು ಅಪಾಯಿಂಟ್ ಮಾಡಬೇಕು. ಅದಾದಮೇಲೆ ಅದ್ರ ಕೆಳಗಡೆ ಬೇರೆ ಬೇರೆ ಸೆಕ್ಷನ್ಗೆ ಡಿಸೈನವ್ರು ಬೇರೆ ಬರ್ತಾರೆ. ಆಮೇಲೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಹೋಗುತ್ತೆ. ಸುಮಾರು 20 ಜನ ಅಂತ ನಾವು ಹಿಡ್ಕೊಂಡ್ರೂ ಕೂಡ 400 ಕಂಪನಿಗೆ 8,000 ಎಂಪ್ಲಾಯೀಸ್ ಬೇಕು. 8,000 ಜನ. ಇಸ್ರೋದಲ್ಲಿ ಎಷ್ಟಿದ್ದಾರೆ? 7,000 ಚಿಲ್ಲರೆ ಅಂತ ಹೇಳಿದೆ. 8,000 ಅಂದ್ಕೊಳ್ಳಿ. ಇವ್ರನ್ನೆಲ್ಲ ತರೋದೆಲ್ಲಿಂದ? ತರೋದು ಅಗೇನ್ ಆಮೇಲೆ ಅವ್ರು ಹೊಸಬರನ್ನ ಕರ್ಕೊಂಡು ತಯಾರು ಮಾಡಲ್ಲ. ಯಾವುದೇ ಖಾಸಗಿ ಕಂಪ್ನಿ ಅದರ ಮೇಲೆ ಬಂಡವಾಳ ಹೂಡಿದ ಮೇಲೆ ಸ್ಯಾಟಲೈಟ್ ಲಾಂಚ್ ಮಾಡುವಂಥ, ಎಕ್ಸ್ಪ್ಲೋರೇಷನ್ ಮಾಡುವಂಥ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಂಪ್ನಿ ಆದರೆ ಹೊಸಬ್ರು ಕರ್ಕೊಂಡು ತಯಾರಿ ಮಾಡಿ ತಮ್ಮ ಉದ್ಯಮವನ್ನು ನಡೆಸಂಗಿಲ್ಲ. ಅವ್ರೇನು ಮಾಡ್ತಾರೆ? ರೆಡಿ ಟು ವರ್ಕ್ ಫಾರ್ ಅಸ್, ನಮಗೋಸ್ಕರ ಕೆಲಸ ಮಾಡಿದ ಅನುಭವ ಇರುವಂಥ, ಕೌಶಲ್ಯ ಇರುವಂಥ, ಸಮರ್ಥರಾಗಿರುವಂಥ, ಮೇಧಾವಿಗಳಾಗಿರುವಂಥ, ಅತಿ ಬುದ್ಧಿವಂತರಾಗಿರುವಂಥ ಜನ ಯಾರಿದ್ದಾರೆ ಅವ್ರನ್ನೇ ಯಾವಾಗಲೂ ಖಾಸಗಿಯಲ್ಲಿ ಹುಡ್ಕೋದು. ಅವರೆಲ್ಲ ಏನು ತರುತ್ತೆ ಸ್ವಾಮಿ? ಅವ್ರು ಅಗೇನ್ ದೇ ಶುಡ್ ಕಮ್ ಫ್ರಮ್ ಇಸ್ರೋ ಓನ್ಲಿ. ನೋಡಿ, ಜಗತ್ತಿನಲ್ಲಿ 5 ದೇಶಗಳು ಈ ರೀತಿ ಸ್ಪೇಸ್ ರಿಸರ್ಚ್ ಮಾಡ್ತವೆ. ಈ ರೀತಿ ಗಗನಯಾನ, ಚಂದ್ರಯಾನ, ವೀನಸ್ ಮಿಷನ್ನು, ಮಂಗಳಯಾನ ಎಲ್ಲ ಮಾಡೋ 5 ದೇಶ.
ಐದು ದೇಶಗಳಲ್ಲಿ ಭಾರತ ಅತ್ಯಂತ ಪ್ರಮುಖವಾದಂಥ ಒಂದು ದೇಶ. ನಾವು ಮಾಡಿದ ಸಾಧನೆ ಅದ್ವಿತೀಯ ಜಗತ್ತಿನ ಮಟ್ಟದಲ್ಲಿ. ನರೇಂದ್ರ ಮೋದಿ ಅವರು ಅದೇ ಹೇಳಿದರು, ಒಂದು ಹಾಲಿವುಡ್ ಸಿನಿಮಾ ದುಡ್ಡಲ್ಲಿ ನಾವು ಇಲ್ಲಿ ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ, ದೊಡ್ಡ ದೊಡ್ಡವು ಮಂಗಳಯಾನ ಎಲ್ಲ ಮಾಡ್ತೀವಿ. ಭಾರತ ದೇಶದ ಕೌಶಲ್ಯದ ಮೇಧಾವಿತನದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನರೇಂದ್ರ ಮೋದಿ ಅವರು ಒಂದು ಸಲ ಭಾಷಣ ಮಾಡಿದರು. ಹೀಗಿರುವಾಗ ಇವರಿಗೆ ಪೃಷ್ಠಭೂಮಿ ಯಾವುದು? ಎಂಪ್ಲಾಯಿಗಳನ್ನ ತಗೊಳ್ಳಿಕ್ಕೆ ರಿಸೋರ್ಸ್ ಎಲ್ಲಿದೆ ಅಂದರೆ ಇಸ್ರೋದಿಂದ ತಗೋತಾರೆ. ಇಸ್ರೋದಲ್ಲಿ ಏನಾಗಿದೆ, ಯಾರು ಬಿಡ್ತಾ ಇದ್ದಾರೆ? ಮೊದಲೇದಾಗಿ ಇಸ್ರೋ ಏನು ಹೇಳ್ತಾ ಇದೆ, ನಮ್ಮಲ್ಲಿ ಬೆಂಚ್ ಸ್ಟ್ರೆಂತ್ ಜಾಸ್ತಿ ಇದೆ, ಹೋಗೋದ್ರಿಂದ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ. ಸಮಸ್ಯೆ ಆಗತ್ತೆ. ಯಾವಾಗ ಸಮಸ್ಯೆ ಆಗತ್ತೆ ಅಂತಂದರೆ, ಅತ್ಯಂತ ಸೂಕ್ಷ್ಮವಾದಂಥ ಯಾವುದಾದ್ರೂ ಪ್ರಾಜೆಕ್ಟ್ನಿಂದ ಬಿಟ್ಟು ಹೋಗ್ತಾ ಇದ್ದರೆ, ವಿಜ್ಞಾನಿ ಆಗಿರ್ಬೋದು ಅಥವಾ ಟೆಕ್ನೋಕ್ರಾಟ್ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಬಿಟ್ಟು ಹೋದರೆ ಪ್ರಾಜೆಕ್ಟ್ಗೆ ತೊಂದರೆ ಆಗಿ. ಉದಾಹರಣೆಗೆ ಈಗ LVM-3 ಅನ್ನುವಂಥ ಒಂದು ಪ್ರಾಜೆಕ್ಟು ಇಸ್ರೋದಲ್ಲಿ ನಡೀತಾ ಇದೆ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚರ್ ವೆಹಿಕಲ್ ಅಂತ ಅದಕ್ಕೆ ಹೇಳ್ತಾರೆ. ಇದಕ್ಕೆ ಆ್ಯಕ್ಚುಲಿ LVM-3 ಅಂತ ಇಸ್ರೋದವ್ರಿಗೆ ಮಾಡಿರುವಂಥ ಕೋಡ್ ವರ್ಡ್. ಅದಕ್ಕೆ ಆ್ಯಕ್ಚುಲಿ GSLV-3 ಅಂತ ಕರೀತಾರೆ. ಅದಕ್ಕೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚರ್ ವೆಹಿಕಲ್ ಅಂತೇಳಿ. ಇದರ ಕೆಪಾಸಿಟಿ ಎಷ್ಟಪ್ಪ ಅಂತಂದರೆ 4000 kg ಪೇಲೋಡ್ ಇರೋದು. ಅದು ಲೋ ಅರ್ತ್ ಲೆವೆಲಲ್ಲಿ ಮಾಡೋದಾದರೆ 8000 kg ಪೇಲೋಡನ್ನು ತೆಗೆದುಕೊಳ್ಳೋ ಲೆವೆಲ್ಗೆ ಇರ್ತವೆ. ಒಂದು ವರ್ಷದಲ್ಲಿ ಇಂಥ 2 ಪ್ರಾಜೆಕ್ಟ್ಗಳು ನಮ್ಮವು ಫೇಲ್ ಆಗಿದ್ದಾವೆ, 2 times in 1 year. ಇನ್ನೊಂದು CVS-62 CVS-61 ಅಂತ ಅವೆರಡು ಫೇಲ್ ಆಗಿರುವಂಥ ಪ್ರಾಜೆಕ್ಟ್ಗಳು. ಇದ್ರ ಮೇಲೆ ಈಗ ವರ್ಕ್ ನಡೀತಾ ಇದೆ. ಈಗ ನಡೀತಾ ಇರುವಂಥ ವರ್ಕ್ನ ಈಗೇನಾಗಿದೆ, ನಮ್ಮ ಬಿಟ್ಟು ಹೋಗಿರುವಂಥ ಡೈರೆಕ್ಟರ್ LVM-3 ಪ್ರಾಜೆಕ್ಟ್ನಲ್ಲಿ ಡೈರೆಕ್ಟರ್ ಆಗಿದ್ದಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಆಲ್ಟರ್ನೇಟಿವ್ ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತೆ. ಕೆಳಗಡೆ ರೇಂಜಲ್ಲಿ ಬಿಟ್ಟು ಹೋದಾಗ ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಬ್ಬರು ತಗೋತಾರೆ. ಒಂದು ಪ್ರಾಜೆಕ್ಟನ್ನೇ ಹ್ಯಾಂಡಲ್ ಮಾಡುವಂಥ, ಅದರ ಸಂಪೂರ್ಣ ರೂಪುರೇಷೆಗಳನ್ನ ಮತ್ತು ಅದರ ಉಡ್ಡಯನವನ್ನು ಎಲ್ಲವನ್ನೂ ತೀರ್ಮಾನ ಮಾಡುವಂಥ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ಒಂದು ಪಾಲಿಸಿ ಇದೆ. ಏನು ಪಾಲಿಸಿ ಇದೆ ಅಂತಂದರೆ, ಇಂಡಿಪೆಂಡೆಂಟ್ ಪವರನ್ನು ಕೊಟ್ಟಿದ್ದಾರೆ. ಈ ಪ್ರೋಗ್ರಾಮ್ ಡೈರೆಕ್ಟರ್ ಲೆವೆಲ್ ಮತ್ತು ಅದರ ಮೇಲಿನ ಲೆವೆಲ್ನಲ್ಲಿ ಯಾರ್ಯಾರು ಇರ್ತಾರೋ ಅವರು ಸರ್ಕಾರದ ಅಧೀನರಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿಲ್ಲ. ಸ್ವಾಯತ್ತವಾಗಿರೋದ್ರಿಂದ ಅವ್ರು ಬಿಟ್ಟು ಹೋಗಿಬಿಡ್ಬೋದು. ಹಾಗೆ ನಮ್ಮಲ್ಲಿ ಇರುವಂಥ ಪಾಲಿಸಿ ಇದೆ. ಹಾಗೆ ಪಾಲಿಸಿ ಇರುವುದರಿಂದ ಬಿಟ್ಟು ಹೋದರೆ ತೊಂದರೆ ಆಗುತ್ತೆ, ನಂಬರ್ 1. ಎರಡನೇದ್ದು, ಯಾವ ಪ್ರಾಜೆಕ್ಟ್ನಿಂದ ಜನ ಬಿಟ್ಟು ಹೋಗಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. 2 ಥರ ಇರುತ್ತೆ, ಒಂದು ಸಿವಿಲ್ಲು, ಇನ್ನೊಂದು ಮಿಲಿಟ್ರಿ. ಸಿವಿಲ್ ಪ್ರಾಜೆಕ್ಟ್ ಯಾವುದಾದ್ರೂ ಮಾಡ್ತಾ ಇದ್ದಂಥ ಸಂದರ್ಭದ, ಅಂದರೆ ನಮ್ದು ಯಾವುದೋ ಡಿಫೆನ್ಸಿಗೆ ಸಂಬಂಧಪಟ್ಟ, ಈಗ ನಮ್ಮ ನ್ಯೂಸ್ ಚಾನಲ್ಗಳಿಗೆ ಬೇಕಾದಂಥ ಸ್ಯಾಟಲೈಟ್ ಕೂಡ ನಮ್ಮಲ್ಲಿ ಬಿಟ್ಟಿರ್ತೀವಿ. ಮಿಲಿಟರಿ ಡಿಫೆನ್ಸಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಹೊಂದಿರುವಂಥ, ಆ ಡಾಟಾ ಎಲ್ಲ ಗೊತ್ತಿರುವಂಥ ಮತ್ತು ತನ್ಮೂಲಕ ಭಾರತ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗೆ ಭದ್ರತೆಗೆ ತೊಂದರೆಯಾಗುವಂಥ ಸಂದರ್ಭ ಇದ್ದಾಗ ಅಂಥವ್ರು ಬಿಟ್ಟು ಹೋದರೆ ಭಾಳ ದೊಡ್ಡ ಸಮಸ್ಯೆ. ಅದು ಒಂದನೇದು, ಅವ್ರು ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ನೋಡಬೇಕಾಗತ್ತೆ. ಎರಡನೇದು, ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋಗಿ ಸೇರಿಕೊಂಡ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಭಾರತ ದೇಶದಲ್ಲಿ ಆಗಿರುವಂಥ 400 ಹೊಸ ಕಂಪ್ನಿ ಬಂದಿದ್ದಾವಲ್ಲ, ಈ 400 ಹೊಸ ಕಂಪ್ನಿಗಳಲ್ಲಿ 200 ಕಂಪ್ನಿಗಳಿಗೆ ಈ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಇರ್ತಾರೆ, ಇನ್ವೆಸ್ಟ್ ಮಾಡೋರು, ಅವರು ಅಮೇರಿಕಾದಿಂದ ಬಂಡವಾಳ ಹೂಡ್ತಾ ಇದ್ದಾರೆ. ಈ ಅಮೇರಿಕಾದಿಂದ ಬಂಡವಾಳ ಹೂಡ್ತಾ ಇರೋದು, ಪರೋಕ್ಷವಾಗಿ ಇದಕ್ಕೆ ದುಡ್ಡು ಹಾಕ್ತಾ ಇರೋದು ಎಲಾನ್ ಮಸ್ಕ್ ಥರದವರು. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಭಾರತ ದೇಶದ ರಕ್ಷಣೆ, ಭಾರತ ದೇಶದ ಭದ್ರತೆ, ಭಾರತ ದೇಶದ ಮಿಲಿಟರಿಯ ಮೂಲ ವಿಷಯಗಳು, ಗೌಪ್ಯತೆ, ರಹಸ್ಯ, ಇದರ ಮಾಹಿತಿ ಹೊರಗೆ ಹೋಗೋದಾದರೆ ಅಪಾಯ. ಯಾವ ರೀತಿಯ ಜನ ಬಿಟ್ಟು ಹೋಗಿದ್ದಾರೆ ಅದು ಗಮನಿಸಬೇಕಾದಂಥ ವಿಚಾರ. ಆದ್ದರಿಂದ 2 ಹಂತದಲ್ಲಿ ಇದನ್ನು ನೋಡಬೇಕು. ಒಂದು, ಬಿಟ್ಟು ಹೋಗೋದ್ರಿಂದ ಭಾಳ ದೊಡ್ಡ ಸಮಸ್ಯೆ ಆಗಿದೆ, ಇಸ್ರೋನೇ ಮುಳುಗೋಗ್ಬಿಡುತ್ತೆ, ಭಾರತ ದೇಶದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ವಿಜ್ಞಾನಿಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಅಲ್ಲ. ಅಲ್ಲಿ ಒಂದು ಪಾಯಿಂಟ್ ಇದೆ, ಏನಂದರೆ ಭಾರತ ದೇಶದಲ್ಲಿ ಇಸ್ರೋನಲ್ಲಿ ಕೆಲಸ ಮಾಡುವಂಥ ಒಳ್ಳೆಯ ಟೆಕ್ನೋಕ್ರಾಟ್ಗೆ ಪರ್ ಆ್ಯನಮ್ 12 ಲಕ್ಷದಿಂದ 30 ಲಕ್ಷದವರೆಗೂ ಸಂಬಳ ಕೊಡ್ತಾರೆ. ತುಂಬ ಚೆನ್ನಾಗಿ ಕೆಲಸ, 30 ಲಕ್ಷದವರೆಗೂ ಸಂಬಳ ಕೊಡ್ತಾರೆ. 12 lakhs to 30 lakhs ಅವ್ರ ಪ್ಯಾಕೇಜ್ ಇರೋದು. ಪ್ರೈವೇಟ್ಗೆ ಹೋದರೆ 50 ಲಕ್ಷದಿಂದ 80 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಅವಾಗೇನಾಗತ್ತೆ, ಇಸ್ರೋನಲ್ಲಿ ಯಾಕೆ ಕೆಲಸ ಮಾಡಲಿ, ಇಸ್ರೋದಲ್ಲಿ ಎಕ್ಸ್ಪೀರಿಯನ್ಸ್ ತೊಗೋತೀನಿ, ಪ್ರೈವೇಟ್ ಕಂಪ್ನಿ ಹೋಗ್ತೀನಿ. ಅಮೆರಿಕನ್ ಕಂಪ್ನಿ ಇದೆ, ಅದು ಅಮೆರಿಕಾದವ್ರು ವೆಂಚರ್ ಕ್ಯಾಪಿಟಲಿಸ್ಟು ದುಡ್ಡು ಹಾಕಿದ್ದಾರೆ ಇದಕ್ಕೆ. ನಾ ಕಂಪ್ನಿ ಹೋಗಿ ಕೆಲಸ ಮಾಡ್ತೀನಿ, ಫೆಸಿಲಿಟಿಗಳಿದ್ದಾವೆ, ಪರ್ಕ್ಸ್ ಇದ್ದಾವೆ, ಎಲ್ಲ ಫೆಸಿಲಿಟಿ ಇದೆ, ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಇದು ಇಲ್ಲ ಅದಕ್ಕೆ ಅಂಥೇಳಿ ಬಿಟ್ಟು ಹೋಗೋವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಇದು ಗಮನಿಸಬೇಕಾದ ವಿಚಾರ. ಇದಕ್ಕಿಂತ ಮುಖ್ಯವಾಗಿ
ರಾಷ್ಟ್ರೀಯ ಧಕ್ಕೆ ಆಗಬಾರ್ದು ಭದ್ರತೆಗೆ ಅನ್ನೋದು ಭಾಳ ಮುಖ್ಯವಾದದ್ದು. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ, ಭಾಳ ಜನ ಇದನ್ನು ಗಮನಿಸ್ತಾ ಇಲ್ಲ. ಏನಪ್ಪ ಅಂತಂದರೆ ರಿಲಯನ್ಸ್ ಇನ್ಫ್ರಾ ಅನ್ನುವಂಥ ಒಂದು ಕಂಪ್ನಿ ಇದೆ. ಈ ಮುಖೇಶ್ ಅಂಬಾನಿ ಕಂಪ್ನಿ ಅಲ್ಲ, ಅದು ಅನಿಲ್ ಅಂಬಾನಿ ಕಂಪ್ನಿ. ರಿಲಯನ್ಸ್ ಅಂದ್ಕೊಂಡು ನಾವು ಮುಖೇಶ್ ಅಂಬಾನಿ ಅಂದ್ಕೊಂಡ್ಬಿಡ್ತೀವಿ. ಈ ಕಂಪನಿಯ 8,60,000 ಫೈಲ್ಗಳು ಹ್ಯಾಕ್ ಮಾಡಲಾಗಿದೆ. ಅದರಲ್ಲಿ 19,000 ಫೈಲ್ಗಳು ತುಂಬ ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೊಂದಿರುವಂಥ ಫೈಲ್ಗಳು. ರಿಲಯನ್ಸ್ ಇನ್ಫ್ರಾಗೂ ಈ ರೀತಿ ಸೂಕ್ಷ್ಮತೆಗೂ ಏನು ಸಂಬಂಧ ಅಂತ ಯಾರಾದರೂ ಪ್ರಶ್ನೆ ಮಾಡ್ಬೋದು. ರಿಲಯನ್ಸ್ ಇನ್ಫ್ರಾ ಕೆಲಸ ಮಾಡ್ತಾ ಇರೋದು ನಮ್ಮ ಕುಂಡಕುಳಂ ಅನ್ನುವಂಥ ಒಂದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಇದೆಯಲ್ಲ, ಆ ಕುಂಡಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ನ ರಿಯಾಕ್ಟರ್ ನಂಬರ್ 3 and 4 ಆ 2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಇವ್ರಿಗೆ ಕೊಡಲಾಗಿದೆ. ಮೊದಲನೇದಾಗಿ ನ್ಯೂಕ್ಲಿಯರ್ ರಿಯಾಕ್ಟರು, ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ 2 ರಿಯಾಕ್ಟರ್ನ ಕನ್ಸ್ಟ್ರಕ್ಷನ್ ಜಾಬನ್ನು ಇವ್ರು ಕೊಡಲಾಗಿದೆ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಭಾಳ ಮುಖ್ಯವಾದಂಥ ಫೈಲ್ಗಳೇನು ಹೋಗಿಲ್ಲ, ಕೂಲಿಂಗ್ ಸಿಸ್ಟಮ್ನ ಒಂದಿಷ್ಟು ಫೈಲ್ಗಳು ಹೋಗಿದ್ದಾವೆ. ನೋಡಿ, ಎಷ್ಟೋ ವರ್ಷಗಳಿಂದ ಜತನ ಮಾಡ್ಕೊಂಡು ಬಂದಂಥ ಫೈಲ್ಗಳು, ಇವತ್ತು ನಿನ್ನೆ ಒಂದು ಫೈಲ್ ಅಲ್ಲ ಇವು. 10-12 ವರ್ಷಗಳ ಡಾಟಾ ಇನ್ಫಾರ್ಮೇಷನ್ ಕೂಡಕುಳಂ ಪವರ್ ಪ್ರಾಜೆಕ್ಟಿಗೆ ಬಂದಿರುವಂಥದ್ದು 10-12 ವರ್ಷಗಳ ಪ್ರಾಜೆಕ್ಟ್ಗಳು. ಇದು ರಾಷ್ಟ್ರೀಯ ಇಂಧನ ಸುರಕ್ಷಾ ಒಂದು. ಎರಡನೇದ್ದು ಸೆಕ್ಯೂರಿಟಿಯ ಪ್ರಶ್ನೆ. ಇಲ್ಲೇನಾಗಿದೆ, ಕೂಲಿಂಗ್ ಸಿಸ್ಟಮ್ನ ಫೈಲ್ಗಳು ಹೋಗಿದ್ದಾವೆ. ಆಮೇಲೆ ಎರಡನೇದು ಫ್ಲೋರ್ ಲೇಔಟ್, ಅಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಬೇಕಂತ ಲೇಔಟ್ ಇರ್ತದಲ್ಲ, ಬ್ಲೂ ಪ್ರಿಂಟ್ ಅಂತಿಲ್ಲ, ಆ ಮ್ಯಾಪ್ ಏನಿದೆ ಅದನ್ನು ಕಳುವು ಮಾಡಲಾಗಿದೆ, ಹ್ಯಾಕ್ ಮಾಡಲಾಗಿದೆ. ಈ ರೀತಿ ಆಗಿರುವುದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಕಂಪನಿ ಹೇಳಿದರೂ ಕೂಡ, ಕೂಲಿಂಗ್ ಸಿಸ್ಟಮ್ ಅನ್ನೋದು ಈ ರೇಡಿಯೋ ಆ್ಯಕ್ಟಿವ್ ಲೀಕೇಜ್ ಆಗದೇ ಇರೋದಕ್ಕೆ ಭಾಳ ಮುಖ್ಯವಾದಂಥದ್ದು. ಇಲ್ಲದೆ ಹೋದರೆ ಅದು ಲೀಕೇಜ್ ಆಗಿಬಿಡುತ್ತೆ. ಕೂಲಿಂಗ್ ಸಿಸ್ಟಮಲ್ಲಿ ಇರೋದರಿಂದ ಯಾವುದೇ ರೀತಿಯಾದಂಥ ಅವಘಡಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದ್ದು, ನೀವು ಫ್ಲೋರ್ ಲೇಔಟನ್ನೇ ಅವರಿಗೆ ಸಿಕ್ಕಿಬಿಟ್ರೆ ನಾಳೆ ಯಾವುದೋ ಮುಜಾಹಿದೀನ್ ಅವ್ನು ಬರ್ತಾನಪ್ಪ, ಅವನ ಕಡೆ ರೆಡಿ ಇದೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಕಡೆ ಒಳಗಡೆ ಹೋಗ್ಲಿಕ್ಕೆ ಯಾವ ದಾರಿ ಇದೆ, ಒಳಗಡೆ ಹೆಂಗೆ ಹೋಗ್ಬೇಕು, ಎಡಗಡೆ ಹೆಂಗೆ ಹೋಗ್ಬೇಕು. ನೋಡಿ, ಇವತ್ತು ಇರಾನ್ನವ್ರದ್ದು ಅವ್ರು ಹೇಳ್ತಾ ಇರುವಂಥ 800 kg ಏನು ನ್ಯೂಕ್ಲಿಯರ್ ಇದನ್ನು ಇಟ್ಕೊಂಡಿದ್ದಾರೆ, ಸಾಮಗ್ರಿಗಳನ್ನ ಇಟ್ಕೊಂಡಿದ್ದಾರೋ, ಅದು ಎಲ್ಲಿದೆ ಅಂತ ಯಾರಿಗೂ ಸಿಗ್ತಾ ಇಲ್ಲ. ಬೆಟ್ಟದ ಒಳಗಡೆ ಸುರಂಗವನ್ನು ಕೊರೆದು ಆ ಸುರಂಗದಿಂದ ಇನ್ನೆಲ್ಲೋ ಹೋಗಿ ಕಂದಕದ ಒಳಗಡೆ ಹುಡುಕಬೇಕು. ಎಷ್ಟೇ ಅವ್ರ ಮೇಲೆ ಹೋರಾಟ ಮಾಡಿ ಏನೇ ಮಾಡಿದರೂ ಕೂಡ ನಾಶ ಮಾಡೋಕ್ಕಾಗ್ತಾ ಇಲ್ಲ. ಆ ಮಟ್ಟಿಗೆ ಅವ್ರು ಮಾಡ್ತಾಯಿದ್ದಾರೆ. ಇದು ಸಿವಿಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಅದು ಇದನ್ನು 1400 ಮೆಗಾವ್ಯಾಟ್ ಪವರ್ ಜನ್ರೇಷನ್ಗೋಸ್ಕರ ಕೂಡಕುಳಂ ಪ್ರಾಜೆಕ್ಟಲ್ಲಿ ಮಾಡ್ತಾ ಇರೋದು. ದಿಸ್ ಈಸ್ ಪ್ಯೂರ್ಲಿ ಫಾರ್ ಸಿವಿಲ್ ಪರ್ಪಸ್. ಇದನ್ನು ನಾವು ಬಾಂಬ್ ಮಾಡಲಿಕ್ಕೆ ತಯಾರು ಮಾಡಿದ್ದಲ್ಲ, ನ್ಯೂಕ್ಲಿಯರ್ ಬಾಂಬ್ಗಲ್ಲ ಇದು. ಆದರೂ ಕೂಡ ಈ ರೀತಿಯ ನ್ಯೂಕ್ಲಿಯರ್ ಜನ್ರೇಷನ್ ಆಗುವಂಥ ಜಾಗದ ಫೈಲ್ಗಳು ಹ್ಯಾಕ್ ಆಗ್ತವೆ ಅಂದರೆ ದೇಶದ ಸುರಕ್ಷೆಯ ಪ್ರಶ್ನೆ ಬರುತ್ತೆ. ಇದಕ್ಕೆ ಪಾಲಿಸಿ ಮಾಡಬೇಕಾದದ್ದು ಅನಿವಾರ್ಯ ಆಗುತ್ತೆ. ಎರಡನೇದು, ನೌಕರರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹಗುರವಾಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಬಿಟ್ಟು ಹೋದರು ಮತ್ತು ಬಿಟ್ಟು ಎಲ್ಲಿಗೆ ಹೋದರು, ಎರಡು ಭಾಳ ಮುಖ್ಯವಾದ ವಿಚಾರ ಆಗ್ತವೆ. ಇದು ಸರ್ಕಾರದ ಗಮನಕ್ಕೆ ಇರುತ್ತೆ. ನಮ್ಮ ವೀಕ್ಷಕರಿಗೆ, ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮಾಹಿತಿ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಅಕಾಡೆಮಿಕ್ ಆದಂಥ ಪ್ರಯತ್ನ, ಶೈಕ್ಷಣಿಕವಾಗಿ ನಾನು ಅಧ್ಯಯನ ಮಾಡಿದ ವಿಚಾರ. ಸಣ್ಣ ಪುಟ್ಟ ಲೋಪ ಇದ್ದರೆ ಕ್ಷಮಿಸಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ರಾಜಕೀಯವನ್ನು ಮಾತಾಡ್ತೀನಿ. ನಮಸ್ಕಾರ.